ಇಲ್ಲಿ ವಿದ್ಯಾರ್ಥಿಗಳೇ, ಇದು ಈ ಗಣಿತನ್ನ ನಾನು ತಿಳಿಸಿ ಹೇಳುವಾಗ ಲಕ್ಷ ಕೊಟ್ಟು ನೋಡಬೇಕು. ಇದು ನಿಮಗೆ ಕೋನ ಮಾಪನ್ನ ಕಂಡುಹಿಡಿಬೇಕಾಗಿದೆ. ಇವೆಲ್ಲ ಪ್ರತಿಯೊಂದು ಕೋನದ ಅಳತೆಯನ್ನು ನೀವು ಕಂಡುಹಿಡಿಬೇಕು. ಇದು ಏನು ತೋರಿಸ್ತದಂದ್ರೆ, ನೀವು ಮಾಡೋದಾಗಿಂದ ವಿಡಿಯೋ ಆನ್ ಮಾಡಿರಿ, ನಾ ತಿಳಿಸ್ತಂದು ನಾ ತಿಳಿಸಿ ಹೇಳಾಗ ನೀವು ಲಕ್ಷ ಕೊಟ್ಟು ನೋಡಬೇಕು. ಅಂದ್ರೆ ನಿಮ್ಗೆ ಏನಾಗ್ತದೆ, ಗಣಿತ ತಿಳಿತದೆ. ನೋಡಿ, ಕೊಟ್ಟಿರುವ ಚಿತ್ರದಲ್ಲಿ AOB ಪ್ಲಸ್ BOC, AOB ಪ್ಲಸ್ BOC ಪ್ಲಸ್ COD ಪ್ಲಸ್ DOE ಮೌಲ್ಯವು ಕ್ರಮಾಂಕವಾಗಿ ಹೀಗಿರುತ್ತದೆ. ಅಂದ್ರೆ ನೀವು ಏನು ಮಾಡಬೇಕು, ಸರಿಯಾಗಿ ಅರ್ಥ ಮಾಡಿಕೊಂಡು ನೀವು ಗಣಿತಗಳನ್ನು ಬಿಡಿಸ್ಬೇಕು. ಒಂದು ಪೂರ್ಣ ಕೋನದ ಅಳತೆ ಎಷ್ಟು ಇರ್ತದ ಅದನ್ನು ತಿಳ್ಕೊಬೇಕು. ನೋಡ್ರಿ, ಇಲ್ಲಿದಿಂದ ಇದು ಗೆರಿನ, ಆಮೇಲೆ ಇಲ್ಲಿದಿಂದ ಈ ಗೆರಿ, ಈಗ ಇದು ಏನದ ಪೂರ್ಣ ಕೋನ ಅಂತ ತಿಳ್ಕೊಬೇಕು. ಇದನ್ನು ಪೂರ್ತಿ ರೌಂಡ್ ಅದ ಅಂತ ಯಾಕೆ ಇಲ್ಲಿ ಕೋನದ ಅಳತೆ ಕೊಟ್ಟಾನ, ಇಲ್ಲಿದಿಂದ ಇಲ್ಲಿ ಕೊಟ್ಟಾನ, ಇಲ್ಲಿದಿಂದ ಅನುಪಾತ ಮೇಲೆ ಕೊಟ್ಟಾನ. ಅನುಪಾತ ಮೇಲೆ ಹೋಗಿ ಈ ಕೋನನು ಅದ, ಇದು ಅದ, ಇದು ಅದ, ಇದದ, ಇದು ಆಲ್ರೆಡಿ ಕೊಟ್ಟು ಬಿಟ್ಟಾನ. ಇದು ಕೊಟ್ಟದ್ದನ್ನು ಹಿಡ್ಕೊಂಡು 360 ಅಂಶ ಆಗ್ತದೆ. ಇದು ಕೊಟ್ಟದ್ದು ಹಿಡ್ಕೊಂಡು ಅದನ್ನು ಹೆಂಗೆ ಕಂಡು ಹಿಡಿಬೇಕಂದ್ರೆ, ಇಲ್ಲಿ ನೋಡಿ, ಕೋನ್ AOB ನೋಡಿ, ಕೋನ್ AOB ಪ್ಲಸ್ ಕೋನ್ BOC, ಯಾಕಂದ್ರೆ ಲಂಬಕೋನ ಅಲ್ಲವು, ಸಾರಿ, ಕೋನ್ AOB ಪ್ಲಸ್ ಕೋನ್ BOC ಪ್ಲಸ್ ಕೋನ್ COD ಪ್ಲಸ್ ಕೋನ್ COD DOE ಪ್ಲಸ್ ಕೋನ್ AOE ಇಸ್ ಈಕ್ವಲ್ ಟು ಎಷ್ಟಿರ್ತದೆ ಅಂದ್ರೆ 360 ಡಿಗ್ರಿ ಇರ್ತದೆ. ಎಲ್ಲ ಹಿಡಿದು 360 ಅಂಶ. AOE ಹಿಡಿದು ಅಥವಾ EAO ಅಂದ್ರೆ ಒಂದೇ, AOE ಅಂದ್ರೂ ಒಂದೇ, ಕೂಡಿಸಿದ್ರೆ ಏನಾಗ್ತದೆ 360 ಆಗ್ತದೆ. ಆಮೇಲೆ ಅದನ್ನ ಹೆಂಗೆ ಕೊಟ್ಟಾನ, AOC ಹೆಂಗೆ ಕೊಟ್ಟಾನ ಅದನ್ನು ನೋಡಿ. AOB x ಪ್ಲಸ್ 2x ಪ್ಲಸ್ ಇವೆಲ್ಲ ಹೆಂಗೆ ಕೊಟ್ಟಾನ, x ಕೊಟ್ಟಾನ, BOC 2x ಕೊಟ್ಟಾನ, BOC ಏನು ಕೊಟ್ಟಾನ, 2x ಕೊಟ್ಟಾನ. ನೋಡ್ರಲ್ಲೇ ಇಲ್ಲಿ ಹೆಂಗೆ ಕೊಟ್ಟಾನ ನೋಡ್ರಿ. ಇದಕ್ಕೆ ಸಂಬಂಧಪಟ್ಟದ್ದು A, ಯಾಕಂದ್ರೆ ಮತ್ತೆ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. AOB x, BOC 2x, COA 4x ಪ್ಲಸ್ ಆಮೇಲೆ DOE 6x ಪ್ಲಸ್ ಆಮೇಲೆ EOA 100 is equal to 360. ನೋಡಿ, ಆಮೇಲೆ ಈಗ ಎಕ್ಸದ ಬೆಲೆ ತಕ್ಕೋಬೇಕಾಗ್ತದೆ. 1x 3x 7x 7 6 13x ಪ್ಲಸ್ 100 is equal to 360. ನೋಡಿ, ಯಾಕಂದ್ರೆ 13x ಬರ್ಬೇಕಾದ್ರೆ ನೀವೇನು ಮಾಡಬೇಕು, 100 ಹೊರಗೆ ಹಾಕಬೇಕು. 13x is equal to 360 ಪ್ಲಸ್ ಇದ್ದದ ಹಚ್ಚಕ್ಕೆ ಹೋತ -100 is equal to 13x is equal to 260. X is equal to 260 divided by 13. 13 ಒಂದಲೇ 13 ಎರಡಲೇ ಬರೋಬ್ಬರಿ 2. x ಬರೋಬ್ಬರಿ ಎಷ್ಟಾಯ್ತು, 20. x is equal to 20. 2x is equal to ಏನು ನೋಡ್ರಿ, 2x ಅಂದ್ರೆ 27 40. 2x is equal to 40. ಮುಂದೆ ಆಮೇಲೆ 2x ಆದಿಂದ ಏನು ಬಂದದ, 4x
4x ಇಸ್ ಈಕ್ವಲ್ ಟು 24 ಆಮೇಲೆ ಏನು ಬಂದದ 6x ಬಂದದ 6x ಇಸ್ ಈಕ್ವಲ್ ಟು 24 ನೋಡಿ ಇವು ಕೋನಗಳನ್ನು ಕ್ರಮವಾಗಿ ಹಚ್ಚಿರಿ 20 ಡಿಗ್ರಿ ಆಮೇಲೆ 40 ಡಿಗ್ರಿ ಆಮೇಲೆ 80 ಡಿಗ್ರಿ ಆಮೇಲೆ 120 ಡಿಗ್ರಿ ನೋಡ್ರಿ 120 ಡಿಗ್ರಿ ಇಟ್ಟಾನಿಲ್ಲ ನೋಡ್ರಿ ಇದು ಎಲ್ಲದ ಇದು ಕ್ರಮ ಪದ್ಧತಿ ಒಳಗೆ ಎದರ ಸಿಗ್ತದೆ ಅದೇ ಉತ್ತರ ಆಗಿಬಿಡ್ತದೆ. ಯಾಕಂದ್ರೆ ಅದು 100 ಕೊಟ್ಟದ್ದು ಬಿಡ್ಬೇಕಾಗ್ತದೆ. ನೀವು ಅವ್ನು ಕೇಳಿದ್ದೇನು ಕೋನ್ AOB ಕೋನ್ BOC ಪ್ಲಸ್ COD ಪ್ಲಸ್ DOE ಕೇಳ್ಯಾನ. ಆ 4 ಕೋನಗಳ ಅಳತೆಗಳು ಕ್ರಮಬದ್ಧವಾಗಿ 20 40 80 120 ಉತ್ತರ ಸಂಖ್ಯೆ ಎ. ಉತ್ತರ ಸಂಖ್ಯೆ ಎ. ನೋಡಿ ಈ ಕೋನಗಳನ್ನ ಸರಿಯಾಗಿ ಅರ್ಥ ಮಾಡ್ಕೋಬೇಕು ನೀವು. ನೋಡ್ರಿ ಎಲ್ಲ ಕೊಡಿ ಏನಿದೆ ಎಕ್ಸ್ ಅದ 2x ಅದ 4x ಅದ 6x ಅದ 100 ಅದ. ಇದು ನೋಡಿ ಎಕ್ಸ್ ಅದ 2x ಅದ 4x ಅದ 6x 100 360. ಆಮೇಲೆ ನೀವು ಈ ಎಕ್ಸ್ಗಳನ್ನು ಕೂಡಿಸೋಬೇಕು. 13x ಪ್ಲಸ್ 100 ಈಸ್ ಈಕ್ವಲ್ ಟು 360. ಈಗ ಈ 13x ಬೆಲೆ ಬರ್ಬೇಕಾದ್ರೆ 300 ಪ್ಲಸ್ ಇದ್ದದ್ದು ಬರೋಬ್ಬರಿ ಈಚಕ್ಕೆ ಹೋತಂದ್ರೆ ಮೈನಸ್ ಆಗ್ತದ -100. 13x is equal to 260. x is equal to 260 divided by 13 is equal to 20. x is equal to 20. x is equal to 20. 2x is equal to 27 40. 4x ಬರೋಬ್ಬರಿ 24 80. 6x ಬರೋಬ್ಬರಿ 26 120. ಆ 4 ಕೋನಗಳ ಅಳತೆಯನ್ನು ಕ್ರಮವಾಗಿ ಎಲ್ಲಿ ಕೊಟ್ಟ ಅದೇ ಉತ್ತರ ಅಂದ್ರೆ 20 40 80 120 ಉತ್ತರ ಸಂಖ್ಯೆ ಎ. ಇದು ನೋಡ್ರಿ ಹೆಂಗ ನಾ ತಿಳಿಸಿ ಹೇಳಿನ ಲಕ್ಷ ಕೊಟ್ಟು ನೋಡ್ರಿ ಚಂದಂಗ ನೋಡ್ಕೊಂಡು ನಾವು ಕಲಿಬೇಕನ್ನೋ ಭಾವನದಿಂದ ಜೂಮ್ ಆ್ಯಪ್ದಾಗ ನೀವು ಬೇಕಾದಷ್ಟು ಗಣಿತ ನೋಡ್ಬೋದು. ನಿಮಗೆ ಫೈಲೇ ಸಿಕ್ಬಿಡ್ತದೆ. ಅದು 2024 ಬಿಡಿಸಿದ ಫೈಲ್ ಸಿಗ್ತದೆ. ಬೇಕಾದ ಗಣಿತ ನೋಡ್ಕೋಬೋದು ಜೂಮ್ ಆ್ಯಪ್ದಾಗ.